ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಮತ್ತು ನಮಗೆ ಈ ಅರಸಿನ ತೆಗಬೇಕಂದ್ರೆ ಅರಸಿನದು ಮದ್ದಿಗೆಲ್ಲ ಆಗ್ತದೆ, ಶುಭ ಕಾರ್ಯಕ್ಕೆ ಮದ್ದಿಗೆ ಮತ್ತು ಈ ಮುಖಕ್ಕೆ ಹಚ್ಚುತ್ತಾರೆ, ಮತ್ತು ನಮ್ಮ ಪದಾರ್ಥಕ್ಕೆಲ್ಲ ಹಾಕ್ತಾರಲ್ವ. ನಾವು ನಟ್ಟಾಯಿತು 1 ವರ್ಷ, ನೋಡುವ ಉಂಟಂತೇಳಿ. ಸ್ವಲ್ಪ ಮಂದಿ 6 ತಿಂಗಳಿಗೆಲ್ಲ ತೆಗ್ತಾರಂತೆ. ನಮ್ಮದು 1 ವರ್ಷ ಆಯಿತು. ಮತ್ತು ಇದು ಕೂಡ ನಾವು ತೆಗೆಯುವುದು ಕೂಡ ಯಾವಾಗಂದರೆ ಉಂಟಲ್ವ, ಒಂದು ಜೂನಲ್ಲಿ ನಟ್ಟರೆ ಮತ್ತೊಂದು ಜೂನಿಗೆ ತೆಗೆಯುವುದು. ಹಾಗೆ ನಮ್ಮ ಮನೇಲಿ ತುಂಬ ಗಿಡ ಇತ್ತು, ಕಾಣುವುದೇ ಇಲ್ಲ. ಅದೆಲ್ಲ ಸತ್ತು ಹೋಗಿದೆ, ಎಲ್ಲದರದ್ದು ಆಗಲಿಲ್ಲ ಅಂತ ಅನಿಸ್ತದೆ. ನೋಡುವ ಎಲ್ಲೆಲ್ಲ ಉಂಟಂತ ಇಲ್ಲಿ. ಅದೆಲ್ಲೆಲ್ಲಿ ಗಿಡ ಉಂಟು ಅದನ್ನು ನನ್ನ ತಾಯಿ ನೋಡ್ತಾ ಇದ್ದಾರೆ ಆಯಿತಾ. ತಾಯಿ ತೆಗೆಯೋದು. ಮತ್ತು ಇಲ್ಲಿ ನಮ್ಮ ಮಾವಿನ ಗಿಡ ಒಂದುಂಟು, ಅದನ್ನು ತೋರಿಸ್ತೇನೆ. ಇದರ ಎಡೆಯಲ್ಲಿ ಹೂವು, ಅದನ್ನು ಮಾವಿನಕಾಯಿದ್ದು ಮಿಡಿಯಾಗಿದೆ. ಅದನ್ನು ತೋರಿಸ್ಬೇಡವಾ? ಅದನ್ನಲ್ಲಿ ನೀವು ಕಮೆಂಟ್ ಮಾಡಿ ಕೇಳಿ. ಈ ಸಲ ನೋಡಿ ಮಾವಿನ ಗಿಡದಲ್ಲಿ ತುಂಬ ಹೂವಾಗಿದೆ ಎಲ್ಲ ಕಡೆ ಕೂಡ. ಅದು ತುಂಬ ಮಿಡಿ ಇತ್ತು, ಅದರಲ್ಲಿ ಮಾತ್ರ ಇರುವುದು 1-2 ಅಷ್ಟೇ, ಜಾಸ್ತಿ ಇಲ್ಲ. ಆ ಸಲ ಒಂದು ಹಣ್ಣಾಗಿದೆ, ಎಂಥ ಟೇಸ್ಟ್ ಉಂಟು ಗೊತ್ತುಂಟಾ? ಒಳ್ಳೆ ಟೇಸ್ಟ್ ಉಂಟು, ಹುಳಿ ಏನಲ್ಲ, ಒಳ್ಳೆ ಚೀಪೆ ಉಂಟು. ಚಿಕ್ಕ ಗಿಡ ಇದು. ಮತ್ತು ನೋಡು, ಈ ಕಡೆಯಲ್ಲಿ ಸ್ವಲ್ಪ ಅರಸಿನ ಗಿಡ ಇತ್ತು ನಮ್ಮ ಮನೆ ಹತ್ತಲ ಕಡೆ, ಅದನ್ನೊಮ್ಮೆ ನೋಡುವ. ಇಲ್ಲಿ ನೋಡು ಎಷ್ಟು ಸಿಗ್ತದೆ ಅಂತ ಹೇಳಿ. ಇದು ನಮ್ಮ ದಾಸವಾಳ. ಮತ್ತು ಆ ಕಡೆಯಲ್ಲಿ ಒಂದು ಸೂರ್ಯಕಾಂತಿದ್ದು ಗಿಡ. ಮತ್ತು ನಮ್ಮ ಡ್ರಮ್ಮಲ್ಲಿ ಒಂದು ಉಂಟಲ್ಲ, ಕಾಣ್ತದೆ ಅಲ್ವಾ? ಅದು ನಾನು ನಿಮಗೆ ಇದರ ಮೊದಲು ತೋರಿಸಿದ್ದೇನೆ. ಬಿಳಿ ನೇರಳೆ ಗಿಡ ನನ್ನ ಹಸ್ಬೆಂಡ್ ನಟ್ಟು ಹೋಗಿದ್ದಾರೆ, ಇನ್ನಿದನ್ನು ನಾನು ನೋಡಬೇಕು. ಅದು ಸ್ವಲ್ಪ ಒಳ್ಳೆಯದಾಗಿದೆ, ಅದಕ್ಕೆ ಗೊಬ್ಬರ ಎಲ್ಲ ಹಾಕಬೇಕು, ಹಾಕಿದ್ರೆಲ್ಲ ಒಳ್ಳೆಯದಾಗ್ತದೆ. ನೋಡು, ಮತ್ತು ಇಲ್ಲಿ ಅರಸಿನ ಉಂಟ ಅಂತ ಹೇಳಿ. ಅರಸಿನ ಗಿಡ ಎಲ್ಲ ಕಾಣ್ತದೆ ಅಲ್ವಾ? ಆ ಎಲೆಯಲ್ಲಿ ಕಡುಬೆಲ್ಲ ಮಾಡ್ತಾರೆ, ನಾನು ಮಾಡಲಿಲ್ಲ, ಒಮ್ಮೆ ಮಾಡಿ ನಿಮಗೆ ತೋರಿಸ್ತೇನೆ ಆಯಿತಾ. ಮತ್ತು ಇಲ್ಲೇನು ತುಂಬ ಗಿಡ ಇಲ್ಲ, 2-3 ಗಿಡ ಇರೋದು. ಅದೊಂದು ಸ್ವಲ್ಪ ಡ್ರಮ್ಮ ಅಡಿಗೆ ಬಿದ್ದಿರ್ಬೋದು, ನೋಡುವ ಉಂಟಾ ಏನು ಅಂತ ಹೇಳಿ ತೋರಿಸ್ತೇವೆ ನಿಮಗೆ. ಇಲ್ಲುಂಟು ಇದರ ಬುಡದಲ್ಲಿ ದೊಡ್ಡದ ನೋಡಿ. ಅದನ್ನೆಲ್ಲ ತೆಗ್ದೆಲ್ಲ ಆಯಿತು. ಮತ್ತು ಫುಲ್ಲು ವೀಡಿಯೋ ಮಾಡಿದರೆ ಫುಲ್ಲು ಲೆಂತಿ ಆಗ್ತದೆ ಅಲ್ವಾ? ಅದನ್ನು ನಾನು ಎಲ್ಲ ವೀಡಿಯೋ ಮಾಡಲಿಲ್ಲ, ಅದನ್ನು ತೆಗ್ದೆಲ್ಲ ಆಯಿತು. ಇಷ್ಟೇ ಸಿಕ್ಕಿದ್ದಾಯಿತಾ ನಮಗೆ ಅರಶಿನ. ಇದನ್ನು ನಾವು ಬೇರೆ ಬೇರೆ ಮಾಡಿದ್ದೇವೆ, ಬೇರೆ ಬೇರೆ ಮಾಡಿ ನಾವು ಒಂದು ಬುಟ್ಟಿಗೆ ಹಾಕಿದ್ದೇವೆ. ಇದನ್ನು ಇನ್ನು ಚೆಂದ ಮಾಡಿ ತೊಳೆಯಬೇಕು. ಚೆಂದ ಮಾಡಿ ತೊಳೆದು ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಏನು ಮಾಡಲಿಕ್ಕೆಲ್ಲ ಉಂಟಂತೇಳಿ. ಒಂದು ಅರಸಿನ ಇದನ್ನು ಹೇಗೆ ಅದನ್ನು ಒಣಗಿಸಿ ಹುಡಿ ಎಲ್ಲ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ ಆಯಿತಾ. ಎಷ್ಟು ಸಿಕ್ಕಿದೆ ಅಂತ ನೋಡಿ. ತುಂಬ ಕಷ್ಟ ಕೂಡ ಉಂಟು. ನಮ್ಮ ಕೋಳಿ ನೋಡಿ, ಕೋಳಿ ಎಲ್ಲ ಬಂದಿದೆ ನಮ್ಮ ಅರಸಿನವನ್ನು ನೋಡಲಿಕ್ಕೆ. ಎಲ್ಲ ಮಾಡಿದ್ದು ತೊಳೆಯಬೇಕು 2-3 ಸಲ. ಇನ್ನು ತೊಳೆದರೆ ಮತ್ತೆ ತೊಳೆಯಲಿಕ್ಕಿಲ್ಲಲ್ವಾ? ತೊಳೆದಲಾಗಿ ನೋಡಿ ಎಷ್ಟು ಸಿಕ್ಕಿದೆ ನಮಗೆ. ಕಾಯಿ ಚಂದ ಮಾಡಿ ತೊಳೆದ್ರು. ಇದನ್ನು ಇನ್ನು ನಾವು ಚಿಕ್ಕ ಚಿಕ್ಕ ತುಂಡನ್ನು ಮಾಡಬೇಕು, ಚಿಕ್ಕ ಪೀಸ್ ಮಾಡಲಿಕ್ಕೆ. ಚಿಕ್ಕ ಪೀಸ್ ಮಾಡಿ ನಮ್ಮ ಈ ಪುಂಡಿ ಮಾಡೋ ಖಾರ ಉಂಟಲ್ವ, ಈ ಪುಂಡಿ ಮಾಡೋ ಇದಕ್ಕೆ ಪಾತ್ರೆಗೆ ಅದರ ಅಡಿಗೆ ಒಂದು ಬಾಳೆ ಎಲೆ ಇಟ್ಟು ಅದಕ್ಕೆ ಹಾಕಿದರೆ ಆಯಿತು. ಇದನ್ನು ತುಂಡು ಮಾಡಿ ಮತ್ತೆ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ತುಂಬದು ಬೇಯಲಿಕ್ಕಿಲ್ಲ,
ಒಂದು 5 ನಿಮಿಷ ನೋಡಿ ಅದು ಬೆಂದಿದೆ, ಅದೇನು ಬೇಯಲಿಕ್ಕೆ ಇಲ್ಲ. ಮತ್ತು ಇದನ್ನು ತೆಗೆದು ಒಂದು ಗೋಣಿ ಚೀಲ ಉಂಟಲ್ವ, ಈ ಅಕ್ಕಿ ಎಲ್ಲ ಅದು ಇದೆಲ್ಲ ತರ್ತೇವೆ ಸಾಮಾನೆಲ್ಲ, ಆ ಗೋಣಿ ಚೀಲವನ್ನು ತುಂಡು ಮಾಡಿದ್ದದ್ದು ಅದಕ್ಕೆ ಹಾಕಿದರೆ ಆಯಿತು. ಮತ್ತು ಅದನ್ನು ಬಿಡಿಸಿ ಎಲ್ಲ ಹಾಕಿ ಮತ್ತೆ ಅದನ್ನು ಬಿಸಿಲಲ್ಲಿ ಇಡಲಿಕ್ಕೆ ಉಂಟು. ಅದಕ್ಕೆ ಒಂದು 5-6 ಬಿಸಿಲು ಬೀಳಬೇಕು. ಒಳ್ಳೆ ಬಿಸಿಲು ಇದ್ದ ಮೇಲೆ ಅದನ್ನು ಮತ್ತೆ ನಾವು ಹುಡಿ ಮಾಡೋದು. ಅದು ಮತ್ತು ನಮ್ಮ ತಾಯಿಯೆಲ್ಲ ಬಿಸಿಲಲ್ಲಿ ಇಡ್ತಾರೆ. ಅದನ್ನು ಬಿಸಿಲಲ್ಲಿ ಇಟ್ಟ ಮೇಲೆ ಅದು ಸರಿ ಒಣಗುವ ಮೊದಲು ನಾವು 5-6 ಬಿಸಿಲಲ್ಲಿ ಇಡಬೇಕು. ಅದರ ಎಡೆಯಲ್ಲಿ ಒಮ್ಮೆ ಅದನ್ನು ಸ್ವಲ್ಪ ಹುಡಿ ಮಾಡಬೇಕು. ಅದು ಒಳ್ಳೆ ಬಿಸಿ ಆದ ಮೇಲೆ ಉಂಟಲ್ಲ, ಬಿಸಿಲು ತಾಗಿದ ಮೇಲೆ ಮಾಡುವಾಗ ಉಂಟಲ್ವ, ಅದು ಸರಿ ಹುಡಿಯಾಗೋದಿಲ್ಲ, ಶಬ್ದವೇ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ. ಇನ್ನದನ್ನು ಅರಸಿನವನ್ನು ಹುಡಿ ಮಾಡುವ ಆಯಿತಾ, ಸ್ವಲ್ಪ ಸ್ವಲ್ಪ ಹಾಕಿ ಹುಡಿ ಮಾಡುವ. ಅದನ್ನು ನಾನು ಯಾಕೆ ಅಂದರೆ 2ರಲ್ಲಿ ಹಾಕಿದ್ದು, ದೊಡ್ಡದರಲ್ಲಿ ಅದು ಹುಡಿಯಾಗೋದಿಲ್ಲ, ಅದಕ್ಕೋಸ್ಕರ ಚಿಕ್ಕ ಪಾತ್ರೆಗೆ ಹಾಕಿದ್ದು. ಚಿಕ್ಕ ಪಾತ್ರೆಯಲ್ಲಿ ಕೂಡ ಅದು ಅಷ್ಟು ಹುಡಿಯಾಗಲಿಲ್ಲ, ಅದೇ ಸ್ವಲ್ಪ ಹಸಿ ಉಂಟು, ಅದು ಸರಿ ಒಣಗಲಿಲ್ಲ, ಅದಕ್ಕೋಸ್ಕರ ಹಾಗೆ ಅದು ಹುಡಿಯಾಗಲಿಲ್ಲ. ಇದನ್ನೆಲ್ಲವನ್ನು ಹುಡಿ ಮಾಡಿ ಆಯಿತು, ಸಣ್ಣ ಏನು ಹುಡಿ ಆಗಲಿಲ್ಲ. ಅದು ಇನ್ನೊಮ್ಮೆ ಅದನ್ನು ನೋಡಿ, ಇನ್ನೊಮ್ಮೆ ಅದನ್ನು ಬಿಸಿಲಲ್ಲಿಟ್ಟು ಪುನಃ ಒಮ್ಮೆ ಹುಡಿ ಮಾಡಲಿಕ್ಕೆ ಉಂಟು. ಯಾಕೆಂದರೆ ಅದು ಹಸಿ ತಂದು ಹುಡಿ ಮಾಡಿದ್ದು. ಹಾಗೆ ಇದು ನೋಡಿ, ಇದು ಬಿಸಿಲಲ್ಲಿಟ್ಟು ಪುನಃ ತಂದದ್ದು ಮರುದಿನ. ಇದರಲ್ಲಿ ನೋಡಿ ಅಂತ ಕಾಣ್ತದಲ್ವ, ಸಣ್ಣ ಹುಡಿ ಆಗಲಿಲ್ಲಲ್ವ. ಇನ್ನೊಮ್ಮೆ ಪುನಃ ಇದನ್ನು ಹುಡಿ ಮಾಡಲಿಕ್ಕೆ ಉಂಟು ಇವಾಗ. ಆವಾಗ ಅದು ಸಣ್ಣ ಆಗ್ತದೆ. ನಮ್ಮ ಅಂಗಡಿಯಿಂದ ಹೇಗೆ ನಾವು ಹರಸಿನ ಹುಡಿ ತರುತ್ತೇವೆ ಅದೇ ಥರದ್ದಾಗ್ತದೆ. ಮತ್ತು ನಮ್ಮ ಮಿಕ್ಸಿಯಲ್ಲಿ ಅಷ್ಟು ಸಣ್ಣದು ಹುಡಿ ಆಗುವುದಿಲ್ಲ. ಮಿಕ್ಸಿ ಅಲ್ವಾ, ಅವರೆಲ್ಲ ಮಿಷನಿಗೆ ಹಾಕೋದಲ್ವಾ. ಮಿಕ್ಸಿಯಲ್ಲಿ ಆದದಷ್ಟು ನಾವು ಹುಡಿ ಮಾಡ್ತೇವೆ. ನೋಡುವ ಏನಾಗ್ತದೆ ಅಂತ ಹೇಳಿ. ಲೆಕ್ಕದಲ್ಲಿ ಅದನ್ನು ಬಿಸಿಲಲ್ಲಿ ಇಟ್ಟು ಒಣಗಿದ ತಕ್ಷಣ ಹುಡಿ ಮಾಡಿದರೆ ಹುಡಿ ಆಗ್ತದೆ. ನಮ್ಮ ಈ ಮಿಕ್ಸಿಯಲ್ಲೆಲ್ಲ ಆಗೋದಿಲ್ಲ. ನಾವೊಂದು 5 ದಿವಸ ಇಟ್ಟಿದ್ದೇವೆ, 4ನೇ ದಿವಸ ಹುಡಿ ಮಾಡಿದ್ದು. ಹಸಿ ಇರುವಾಗ ಸ್ವಲ್ಪ ಅಸಾಧಾರಣ ಹುಡಿಯಾಗಿದ್ದು, ಹಾಗೆಲ್ಲ ಆಗಲೇ ಇಲ್ಲ. ನೋಡುವ ಏನಾಗ್ತದೆ ಅಂತ ಹೇಳಿ. ಒಳ್ಳೆ ಹುಡಿ ಆಗ್ತದೆ ನೋಡಿ, ಹೇಗೆ ಹುಡಿ ಆಗಲಿಲ್ವ, ಒಳ್ಳೆ ಮಸಿ ಥರ ಆಗಿದೆ. ಮೊದಲೇ ಅವಾಗ ಹೇಗಿತ್ತು, ಇವಾಗ ಹೇಗೆ ಉಂಟು, ಇವಾಗ ಒಳ್ಳೆ ಹುಡಿಯಾಗಿದೆ. ಇನ್ನು ಅದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಟು ಬಿಡಿ. ಅದೊಂದು 6 ತಿಂಗಳೆಲ್ಲ ಬರ್ಬೋದು. ನೋಡುವ ಡಬ್ಬಿಯಲ್ಲಿ ಎಷ್ಟು ಆಗ್ತದೆ ಅಂತ ಹೇಳಿ. ಮತ್ತು ನನ್ನ ವಿಡಿಯೋ ಎಲ್ಲ ನೋಡಿ ನನಗೆ ಲೈಕ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಎಲ್ಲ ಕೊಡಿ. ಒಳ್ಳೆ ಹರಸಿನ ಹುಡಿ ನಾವು ಹೇಗೆ ತರ್ತೇವೆ ಹಾಗೆಯೇ ಆಗಲಿಲ್ವ, ಹಳದಿಯಾಗಿ. ಅದಕ್ಕೆ ನಾವೇನು ಬಣ್ಣ ಹಾಕಲಿಲ್ಲ, ನಿಮ್ಮ ಎದುರಲ್ಲಿ ಎಲ್ಲ ಮಾಡಿದ್ದು, ಬೇಯಿಸಿದ್ದು, ಡಬ್ಬಿಗೆ ಹಾಕಿದ್ದು, ಒಣಗಿಸಿದ್ದು ಎಲ್ಲ ಕಾಣ್ತದೆ ಅಲ್ವಾ. ಒಂದು ಡಬ್ಬ ಇತ್ತು. ನನಗೆ ಇದನ್ನು ನೋಡಿ ಒಳ್ಳೆ ಕಮೆಂಟ್ ಕೊಡಿ. ಬಾಯ್ ಆಯಿತಾ.